ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡಿ. ಕತೆ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ. ಅರೆ, ಮತ್ತೆಲ್ಲಿಗೆ ಹೋದ್ರಿ ಇವರು? ಮನೆ ಬೇಗ ಹಾಕಿದೆ. ಮಾರನೇ ದಿನ ಕೃಷ್ಣನ ಮನೆಗೆ ಬಂದ ಶ್ರೀನಿಕಾ ಎಂದುಕೊಂಡಳು ಅವನ ಮನೆಯ ಮುಂದೆ ನಿಂತು. ಅವ ಆಶ್ರಮದಲ್ಲಿರುವುದು ಇವಳಿಗೆ ಗೊತ್ತೇ ಇರಲಿಲ್ಲ. ಇನ್ನೂ ಬರೋದು ಎಷ್ಟು ದಿನ ಆಗುತ್ತೋ ಏನೋ, ಇವರನ್ನು ನೋಡದೆ ಹೇಗಿರಲಿ ನಾನು ಎಂದುಕೊಂಡು ಕಾರ್ ಹತ್ತಿ ಅಲ್ಲಿಯೇ ಕಾಯುತ್ತಾ ಕುಳಿತಳು. ಅವ ಎಲ್ಲಿಗಾದರೂ ಹೊರಗಡೆ ಹೋಗಿದ್ದರೆ ಬರುವನೇನೋ ಎಂದು. ಅರ್ಧ ಗಂಟೆ ಕಳೆದರೂ ಅವನ ಸುಳಿವಿಲ್ಲದಿರುವುದನ್ನು ನೋಡಿ ಅದೆಷ್ಟು ತಾಳ್ಮೆ ಈ ಮನುಷ್ಯನಿಗೆ. ಇವರಿಗೆ ನನ್ನ ಮೇಲೆ ಪ್ರೀತಿ ಆಗಬೇಕು ಅಂದರೆ ಇನ್ನೂ ಏನು ಮಾಡಬೇಕು ನಾನು ಎಂದುಕೊಂಡು ಮನೆಯ ಕಡೆ ಕಾರ್ ತಿರುಗಿಸಿದಳು. ವರ್ಣಿಕಾ, ನೀನು ದೊಡ್ಡೋಳು, ಮೊದಲು ನಿನ್ನ ಮದುವೆ ಆಗಬೇಕಮ್ಮ ಎಂದರು ಗುರುರಾಜರು ತಮ್ಮ ಜೊತೆ ಮಾತನಾಡುತ್ತಿದ್ದ ವರ್ಣಿಕಾಳಿಗೆ. ಇಲ್ಲ ಪಾಪ, ಶ್ರೀನಿಕಾಳ್ ಮದುವೆ ಆಗೋವರೆಗೂ ನಾನು ಮದುವೆ ಆಗೋಲ್ಲ ಎಂದ ವರ್ಣಿಕಾ ಹಠಕ್ಕೆ ಬಿದ್ದಿದ್ದಳು ಎಷ್ಟೋ ದಿನದಿಂದ. ನೀನು ಮೊದಲು ಇಲ್ಲಿ ಬಾ ವರ್ಣಿಕಾ, ಆಗಿದ್ದನ್ನೆಲ್ಲ ಮರೆತು ಜೀವನನ ಮುಂದುವರಿಸ್ಬೇಕು ನಾವು. ನೀನು ಪ್ರೀತಿಸಿದವನನ್ನೇ ಮದುವೆ ಆಗಬೇಕು ಅನ್ನೋದಾದರೆ ಅದು ಯಾವಾಗಲೂ ಆಗಿರ್ತಿತ್ತು. ನನ್ನ ಜೀವನ ಸಾಕ್ತಿದೆ ಪಾಪ, ನಾನು ಅವನನ್ನೇ ಮದುವೆ ಆಗೋದು. ನೀವು ಶ್ರೀನಿಕಾನ ಮದುವೆ ಮಾಡಿ ಎಂದವಳೆ ಕಾಲ್ ಕಟ್ ಮಾಡಿದ ವರ್ಣಿಕಾ ನಾನು ಕೃಷ್ಣನ್ನೇ ಮದುವೆ ಆಗೋದು ಎಂದುಕೊಂಡಳು ಮನದಲ್ಲೇ. ಗುರುರಾಜರ ಮಾತುಗಳು ಬಾಗಿಲಲ್ಲಿ ನಿಂತಿದ್ದ ಶ್ರೀನಿಕಾಳ ಕಿವಿಗೂ ಬಿದ್ದಿದ್ದವು. ಕೃಷ್ಣನ ಮನೆಯಿಂದ ಹೊರಟು 20 ನಿಮಿಷದಲ್ಲಿ ಮನೆ ತಲುಪಿದವಳು ಗುರುರಾಜರ ಕೋಣೆಗೆ ಹೆಜ್ಜೆ ಇಡುವ ಮೊದಲೇ ಅವರು ಫೋನಿನಲ್ಲಿ ಮಾತನಾಡುವುದನ್ನು ಕೇಳಿ ಅಲ್ಲಿಯೇ ನಿಂತಳು ಅವರ ಮಾತುಗಳನ್ನು ಕೇಳಿಸಿಕೊಳ್ಳಲೆಂದೇ. ಅವರ ಮಾತು ಮುಗಿಯುತ್ತಲೇ ತನ್ನ ಕೋಣೆಗೆ ನಡೆದವಳು ಮಂಚಕ್ಕೆ ಉರುಳಿದಳು ಸೂರು ನೋಡುತ್ತಾ. ಅಕ್ಕ, ನಿನ್ನ ಮನಸ್ಸಿಗೆ ತುಂಬ ನೋವಾಗಿದೆ ಅಂತ ನನಗೆ ಗೊತ್ತು. ಆ ನೋವನ್ನು ನೀನು ಮರೆತು ಖುಷಿಯಾಗಿರಬೇಕು ಅಕ್ಕ. ನಿನ್ನ ಮನಸ್ಸಿಗೆ ಸಮಾಧಾನ ಸಿಗಲೇಬೇಕು. ಹಾಗೆ ನಾನು ಮಾಡೇ ಮಾಡ್ತೀನಿ ಎಂದುಕೊಂಡಳು. ತನ್ನ ಅಕ್ಕನ ಒಳ್ಳೆಯದನ್ನೇ ಯೋಚಿಸುವವಳಿಗೆ ಅವಳ ಯೋಜನೆ ಏನೊಂದು ಗೊತ್ತಿರಲೇ ಇಲ್ಲ. ಅದರ ಸುಳಿವನ್ನು ವರ್ಣಿಕಾ ಗುರುರಾಜರ ಮುಂದೆಯೂ ಬಿಟ್ಟುಕೊಡದೆ ಅವರನ್ನು ತನ್ನ ಮಾತಿನಲ್ಲಿಯೇ ನಂಬಿಸಿದ್ದಳು. ಮೊದಲು ಶ್ರೀನಿಕಾಳ ಮದುವೆ ಆಗಲಿ, ನಂತರ ನಾನು ಮದುವೆ ಆಗುವೆ ಎಂದು ಹಠ ಹಿಡಿದಿದ್ದವಳ ಯೋಜನೆ ಯಾರಿಗೂ ತಿಳಿಯದ್ದು. ವರ್ಣಿಕಾಳ ತನ್ನ ಮೇಲಿನ ಪ್ರೀತಿಯನ್ನಷ್ಟೇ ಕಂಡ ಶ್ರೀನಿಕಾಳಿಗೆ ಅವಳ ಹಠದ ಯೋಜನೆಯ ಅರಿವಿರಲಿಲ್ಲ. ತಪ್ಪು ತಿಳಿವಳಿಕೆಯಿಂದ ತನ್ನ ಅಕ್ಕನ ಪರ ಶುರು ಮಾಡಿದ ಆಟದಲ್ಲಿ ತಾನೇ ಸಿಲುಕಿ ತನ್ನ ಅಕ್ಕನ ವಿರುದ್ಧವೇ ನಿಲ್ಲುವಳೆಂದು ಅವಳಿಗೆ ಗೊತ್ತಿರದ ವಿಷಯ. ಇನ್ನು ಇವರಿಬ್ಬರಲ್ಲಿ ಕೃಷ್ಣನರಸಿ ಯಾರೋ. ಕಾಲೇಜು ಶುರುವಾಗಲು 2 ದಿನವಿತ್ತಷ್ಟೇ. ಪ್ರತಿದಿನ ಕೃಷ್ಣನ ಮನೆ ಮುಂದೆ ಹೋಗಿದ್ದ ಶ್ರೀನಿಕಾಳಿಗೆ ನಿರಾಸೆಯಾಗಿತ್ತು ಬೀಗ ಹಾಕಿದ್ದ ಮನೆ ನೋಡಿ. ಆದರೆ ಅಂದು ಬಾಗಿಲು ತೆಗೆದೇ ಇದ್ದದ್ದು ನೋಡಿ ಕಾರು ನಿಲ್ಲಿಸಿ ಅವನ ಮನೆಯ ಮುಂದೆ ಬಂದು ನಿಂತಳು ಗೇಟ್ ತೆಗೆಯದೇನೆ. ಮನೆಯ ಒಳ ಹೋಗಲು ಚಾಕೋನ ಭಯ ಇತ್ತವಳಿಗೆ. ಸರ್ ಸರ್ ಕೂಗಿದಳು ಗೇಟ್ ಹಿಡಿದು ನಿಂತು. ಅವಳ ಧ್ವನಿ ಕೇಳಿ ಚಾಕೋ ಬಂದೇ ಬಿಟ್ಟ ಬೊಗಳುತ್ತಾ. ಸರ್ ಮತ್ತೆ ಕೂಗಿದಳು. ತಾನು ಗೇಟಿನ ಈ ಕಡೆ ನಿಂತಿದ್ದರಿಂದ ಚಾಕೋ ಮನೆಯ ಬಾಗಿಲಲ್ಲೇ ನಿಂತು ಬೊಗಳುತ್ತಿದ್ದ. ಅವಳ ಧ್ವನಿಗೆ ವಯಸ್ಸಾದ ವ್ಯಕ್ತಿಯೊಬ್ಬರು ಹೊರಬಂದರು. ಬಿಳಿ ಕೂದಲು, ಬೆಳ್ಳನೆಯ ದಪ್ಪ ಮೀಸೆ, ಬಿಳಿ ಪಂಚೆ, ಬಿಳಿ ಜುಬ್ಬಾ ತೊಟ್ಟು ನಿಂತವರು ಶ್ರೀನಿಕಾಳನ್ನೇ ನೋಡಿದರು ತಮ್ಮ ಕನ್ನಡಕ ಏರಿಸಿ. ಅವರು ಯಾರೆಂದು ಗೊತ್ತಿರದ ಶ್ರೀನಿಕಾ ಅವರನ್ನೇ ನೋಡಿದಳು ಕಣ್ಣಿನ ರೆಪ್ಪೆ ಬಡಿಯುತ್ತಾ. ಯಾರಮ್ಮ ನೀನು? ಗೇಟಿನ ಮುಂದೆ ಬಂದು ಕೇಳಿದರು ಕೃಷ್ಣನ ತಾತ. ಅದು ತಾತ ಮಾತನಾಡಲು ಹಿಂಜರಿದಳು ಶ್ರೀನಿಕಾ. ಯಾರು ಬೇಕಿತ್ತಮ್ಮ ನಿನಗೆ? ತಾತ, ಅದು ಸರ್ ಇಲ್ವಾ? ಸಣ್ಣ ಧ್ವನಿಯಲ್ಲೇ ಕೇಳಿದಳು. ಸರ್ ಬೇಕಾಗಿತ್ತೇನು ನಿನಗೆ? ಇದಾನಮ್ಮ, ಸ್ನಾನ ಮಾಡ್ತಿದ್ದಾನೆ. ಯಾಕೆ, ಏನಾದರೂ ಕೆಲಸ ಇತ್ತೇನು? ತಾಳ್ಮೆಯಿಂದ ಪ್ರೀತಿಯಿಂದ ಕೇಳಿದರು. ತಾತ, ನೀವು ಯಾರು ಅಂತ ಗೊತ್ತಾಗಲಿಲ್ಲ. ಭಯವಿಲ್ಲದೆ ಮಾತುಗಳು ಅವಳದ್ದು. ನಾನು ನಿಮ್ಮ ಸರ್ ತಾತನಮ್ಮ, ಅವನು ನನ್ನ ಮೊಮ್ಮಗ. ಹೌದಾ, ಇಷ್ಟು ದಿನ ಇರಲೇ ಇಲ್ವಲ್ಲ ಸರ್? ಮನೆ ಬೀಗ ಹಾಕಿತ್ತು, ಊರಿಗೆ ಬಂದಿದ್ರೇನೋ ಅಲ್ವಾ? ಹೌದು,
ಅವ್ರದ್ದು ಯಾವ ಊರು? ಪಟಪಟನೆ ಗೇಟಿನ ಹತ್ತಿರವೇ ನಿಂತು ಕೇಳುತ್ತಿದ್ದಳು. ಚಾಕೋ ಅಲ್ಲೇ ನಿಂತಿದ್ದ. ಯಾರ ತಾತ ಅದು ಎನ್ನುತ್ತಾ ತಲೆವರಿಸುತ್ತಾ ಬಂದ ಕೃಷ್ಣ ಬಾಗಿಲಿಗೆ. ತಾತನ ಮುಂದೆ ನಿಂತಿದ್ದವಳು ಕಿವಿಗೆ ಬಿದ್ದ ಅವನ ಧ್ವನಿಗೆ ಪಕ್ಕದಲ್ಲಿ ಸರಿದು ನೋಡಿದಳು. ಅವ ಅಚ್ಚ ಬಿಳುಪಿನ ಪಂಚೆಯುಟ್ಟು ತಲೆವರಿಸುತ್ತಾ ಶರ್ಟ್ ಹಾಕದೆ ನಿಂತಿದ್ದ. ಅವನ ಕೊರಳಲ್ಲಿನ ಚಿನ್ನದ ಸರ ಅವನ ಬೆಳ್ಳನೆಯ ಮೈಗೆ ಅಂಟಿಕೊಂಡು ಹೊಳೆಯುತ್ತಿತ್ತು. ಅವನಿಗೆ ಗೊತ್ತಿರಲೇ ಇಲ್ಲ ಬಂದಿದ್ದು ತನ್ನನ್ನು ಕಾಡುವ ಶ್ರೀನಿಕಾ ಎಂದು. ಅವನನ್ನು ಕಂಡ ಹುಡುಗಿ ನಾಚಿತು ಅವನ ರೂಪಕ್ಕೆ. ಕೃಷ್ಣ ಅವಳನ್ನು ಕಂಡವನೇ ನಿಲ್ಲದೆ ಕೋಣೆಗೆ ನಡೆದ. ಅಲ್ಲೇ ಯಾಕೆ ನಿಂತಿದ್ಯಮ್ಮ, ಬಾ ಒಳಗೆ ಕರೆದರು ತಾತ. ಈ ನಿಮ್ಮ ಚಾಕೋ ನನ್ನ ಕಂಡ್ರೆ ಬೆಕ್ಕು ನೋಡಿದ್ರೆ ಹಾಗೆ ಆಡ್ತಾನೆ ತಾತ, ಮೈ ಮೇಲೆ ಬರ್ತಾನೆ. ಬಾಗಿಲಲ್ಲಿ ನಿಂತಿದ್ದ ಚಾಕೋನನ್ನು ನೋಡಿ ಎಂದಳು. ನಕ್ಕರು ತಾತ ಅವಳ ಮುದ್ದಾದ ಮಾತುಗಳಿಗೆ. ಕೋಣೆಯಿಂದ ಹೊರಬಂದ ಕೃಷ್ಣ ಕೈಗೆ ಸಿಕ್ಕ ಶರ್ಟ್ ಹಾಕಿಕೊಂಡು ಅವಳ ಮುಂದೆ ಬಂದವನೇ, ನೀವ್ಯಾಕೆ ಬಂದ್ರಿ ಇಲ್ಲಿಗೆ? ನಾನು ನಿಮಗೆ ಅವತ್ತೇ ಹೇಳಿಲ್ವಾ ಮನೆಗೆ ಬರಬೇಡಿ ಅಂತ? ತನ್ನ ಶರ್ಟಿನ ಕೊನೆಯ ಬಟನ್ ಹಾಕುತ್ತಾ ಎಂದ, ತನ್ನ ಶಾಂತವಾದ ಮುಖವನ್ನೇ ಅವಳಿಗೆ ತೋರಿಸುತ್ತಾ. ಸರ್, ಎಲ್ಲಿಗೆ ಹೋಗಿದ್ದೀರಿ ಇಷ್ಟು ದಿನ ನೀವು? ಹೋಗೋದಕ್ಕೂ ಮೊದಲು ನನಗೆ ಹೇಳಿ ಹೋಗಬಾರ್ದಾ? ತನ್ನ ಉದ್ದ ಜಡೆ ಹಿಡಿದು ಅವನನ್ನೇ ನೋಡುತ್ತಾ ಮುನಿಸಿದಂತೆ ಮುಖ ಉದಿಸಿಕೊಂಡು ಎಂದಳು. ನೋಡಿ, ರೋಡ್ನಲ್ಲಿ ಈ ಥರ ಎಲ್ಲ ಮಾತಾಡೋದು ಚೆನ್ನಾಗಿ ಕಾಣೋಲ್ಲ. ಮನೆಗೆ ಹೋಗಿ ನೀವು, ಬರಬೇಡಿ ಅಂತ ಹೇಳಿದ್ನಲ್ಲ ನಿಮಗೆ. ಅವಳನ್ನೇ ನೋಡುತ್ತಾ ಎಂದ ಕೃಷ್ಣ. ತಾತ ಅವರಿಬ್ಬರ ಮಾತನ್ನೇ ಕೇಳುತ್ತಿತ್ತು, ಏನೊಂದು ಅರ್ಥವಾಗದೆ. ಒಳಗಡೆ ಬರ್ತೀನಿ, ಆ ಚಾಕೋನ ಕಟ್ ಹಾಕಿ ನೀವು. ಅವಳ ತುಂಟತನದ ಮಾತುಗಳಿಗೆ ಅವ ಕೈಕಟ್ಟಿ ನಿಂತು ಅವಳನ್ನೇ ದಿಟ್ಟಿಸಿದ. ಕೃಷ್ಣ, ಕರೆಯು ಆ ಮಗುನ ಒಳಗೆ ಎಂದರು ತಾತ. ತಾತ, ಕೃಷ್ಣ ಮಾತನಾಡುವ ಮೊದಲೇ, ತಾತ ಚಾಕೋನ ನೀವು ಕಟ್ ಹಾಕಿ, ನಾನು ಬರ್ತೀನಿ ಒಳಗೆ ಎಂದಳು ಶ್ರೀ. ತಾತ, ನೀನು ಸುಮ್ಮನಿರು. ನೀನು ಈ ಥರ ಅವರಿಗೆ ಸಲುಗೆ ಕೊಟ್ಟರೆ ಅವರು ನಿನ್ನ ಜೊತೆ ಮಾತಾಡ್ತಾನೆ ಇರ್ತಾರೆ. ಬಾ ನೀನು ಒಳಗೆ. ತಾತನ ಕೈ ಹಿಡಿದು ಅವಳನ್ನು ಕಾಡಿಸುವಂತೆ ಎಂದ ಕೃಷ್ಣ. ಸರ್, ಅವನ ಮೇಲೆ ಕೋಪ ಬಂದವರಂತೆ ಕೂಗಿದಳು ಶ್ರೀನಿಕಾ. ಏನಾಯ್ತೋ ಕೃಷ್ಣ ಎಂದರು ತಾತ. ತಾತ, ನಾನು ನಿಮ್ಮ ಮೊಮ್ಮಗನ್ನ ಪ್ರೀತಿಸಿದ್ದೀನಿ, ಆದರೆ ನಿಮ್ಮ ಮೊಮ್ಮಗ ನನ್ನನ್ನು ನೋಡೋದು ಇಲ್ಲ. ಕೋಪದಿಂದಲೋ ಮುದ್ದಿನಿಂದಲೋ ಪಟಪಟನೆ ನುಡಿದು ಬಿಟ್ಟಳು. ಏನು ಹೇಳ್ತಿದ್ದಾಳೆ ಕೃಷ್ಣ ಅವಳು? ಕೃಷ್ಣನನ್ನು ನೋಡಿ ಮುಗುಳ್ನಗೆಯಿಂದ ಕೇಳಿದರು ತಾತ. ತಾತ, ಅವ್ರು ಹಾಗೆ ಹೇಳ್ತಾನೆ ಇರ್ತಾರೆ, ನೀನು ತಲೆ ಕೆಡಿಸ್ಕೋಬೇಡ, ಬಾ ಒಳಗೆ. ಸರ್, ನಾನು ಹಾಗೆ ಹೇಳ್ತಿಲ್ಲ, ಪ್ರೀತಿಯಿಂದಾನೇ ಹೇಳ್ತಿರೋದು. ನನಗೆ ನೀವು ಅಂದರೆ ಇಷ್ಟ, ನಗುತ್ತಾ ಹೇಳಿದಳು. ತಾತ ನಕ್ಕು ಬಿಟ್ಟರು ಮತ್ತೆ ಅವಳ ಮಾತಿಗೆ. ಯಾಕೆ ತಾತ ನಗ್ತಿದ್ದೀರಾ ಕೇಳಿದಳು ತಾತನನ್ನೇ ನೋಡುತ್ತಾ. ಕೃಷ್ಣ ಮುಗುಳ್ನಕ್ಕ. ಸರ್, ನೀವ್ಯಾಕೆ ನಗ್ತಿದ್ದೀರಾ? ಕೃಷ್ಣನ ಗುಳಿಬಿದ್ದ ಕೆನ್ನೆ ನೋಡಿ ಎಂದಳು. ನೋಡಿ, ನಾನು ನಿಮಗೆ ಪದೇ ಪದೇ ಹೇಳೋಕ್ಕಾಗಲ್ಲ. ನೀವು ಏನೇ ಮಾಡಿದ್ರೂ ನನ್ನ ಪ್ರೀತಿ ನಿಮಗೆ ಸಿಗೋಲ್ಲ ಅಷ್ಟೇ ಎಂದ ಸಹನೆಯಿಂದಲೇ. ಅದು ಬಿಡಿ, ಇಷ್ಟು ದಿನ ಎಲ್ಲಿಗೆ ಹೋಗಿದ್ರಿ? ನಾಡಿದ್ದು ಕಾಲೇಜಿದೆ, ಬರ್ತೀರಾ ತಾನೆ ಕೇಳಿದಳು ಅವನನ್ನೇ ನೋಡುತ್ತಾ. ತಾತ, ಬನ್ನಿ ಒಳಗೆ ಎಂದ ಕೃಷ್ಣ ತಾತನ ಕೈ ಹಿಡಿದ ಒಳಗೆ ಹೋಗಲು. ಏನಂತ ಪೂರ್ತಿಯಾಗಿ ಕೇಳೋ ಆ ಮಗುನ. ಹೇಳಿದ್ನಲ್ಲ ಅವ್ರು ಹಾಗೆ ಅಂತ, ಬಾ ನೀನು ಎಂದು ತಾತನ ಜೊತೆ ಒಳನಡೆದು ಬಾಗಿಲು ಹಾಕುವ ಮೊದಲೇ ಗೇಟಿನಲ್ಲಿ ತನ್ನತ್ತ ದೃಷ್ಟಿ ನೆಟ್ಟಿದ್ದ ಶ್ರೀನಿಕಾಳೊಮ್ಮೆ ನೋಡಿದ. ನಾಡಿದ್ದು ಕಾಲೇಜಿನಲ್ಲಿ ಇಬ್ರದ್ದು ಒಂದೇ ಕ್ಲಾಸ್ ಎಂದಳು ನಗುತ್ತಾ. ಚಾಕೋ ಒಳಬರುತ್ತಲೇ ಅವ ಬಾಗಿಲು ಹಾಕಿಯೇ ಬಿಟ್ಟ. ಶ್ರೀನಿಕಾ ಕಾರ್ ಹತ್ತಿ ನಡೆದಳು. ತಾನು ಆಶ್ರಮದಲ್ಲಿದ್ದಾಗ ಅವನ ತಾತ ಅಲ್ಲಿಗೆ ಬಂದಿದ್ದರು ಅವನನ್ನು ಕಾಣಲೆಂದು. 2 ದಿನ ಆಶ್ರಮದಲ್ಲಿ ಎಲ್ಲರ ಜೊತೆ ಇದ್ದ ತಾತ ಕೃಷ್ಣನ ಜೊತೆ 1 ದಿನ ಕಳೆದು ಊರಿಗೆ ಹೋಗಬೇಕಾಗಿತ್ತು. ಹಾಗಾಗಿ ಕೃಷ್ಣ ಆಶ್ರಮದಿಂದ ಮನೆಗೆ ಬಂದಿದ್ದ ತಾತನ ಜೊತೆ. ಪ್ರತಿದಿನ ಅವರ ಮನೆಯ ಮುಂದೆ ಬಂದು ಹೋಗುವ ಹಾಗೆ ಬಂದಿದ್ದ ಶ್ರೀನಿಕಾಳಿಗೆ ಅವನ ಜೊತೆ ತಾತನ ದರ್ಶನವೂ ಆಗಿತ್ತು. ಕೃಷ್ಣ, ಯಾರೋ ಆ ಮಗು ನಿನ್ನನ್ನು ಪ್ರೀತಿಸ್ತೀನಿ ಅಂತಿದ್ದಾಳೆ ಸೋಫಾದಲ್ಲಿ ಕುಳಿತ ತಾತ ಕೇಳಿದರು. ಅವಳನ್ನು ನೋಡಿ ಮನಸ್ಸಿಗೇನೋ ಖುಷಿಯಾಗಿತ್ತು ಆ ಹಿರಿಯ ಜೀವಕ್ಕೆ. ಅದು ಏಕೆಂದು ಅವರಿಗೆ ಗೊತ್ತಿರದದ್ದು. ತಾತ, ಅವಳು ನನ್ನ ಸ್ಟೂಡೆಂಟ್, ನನ್ನ ಪ್ರೀತಿಸ್ತೀನಿ ಅಂತ
6 ತಿಂಗಳಿಂದ ನನ್ನ ಹಿಂದೆನೇ ಸುತ್ತಿದ್ದಾಳೆ. ಅಡುಗೆ ಮನೆಯಿಂದಲೇ ಹೇಳಿದ. ಅದಕ್ಕೆ ನೀನೇನಂದೆ? ಅವನ ಉತ್ತರ ಗೊತ್ತಿದ್ದ ತಾತ ಕೇಳಿದರು. ತಾತ, ನನ್ನ ಬಗ್ಗೆ ನಿಮಗೆ ಗೊತ್ತೇ ಇದೆ. ನಾನು ಯಾರನ್ನೂ ಪ್ರೀತಿಸೋದಿಲ್ಲ, ಅವಳೊಬ್ಬಳನ್ನ ಬಿಟ್ಟು ಎಂದವ ಟೀ ಮಾಡಲು ನಿಂತ. ನನಗೆ ಗೊತ್ತು ನೀನು ಅವಳನ್ನು ಬಿಟ್ಟು ಬೇರೆ ಯಾವ ಹುಡುಗಿನೂ ಪ್ರೀತಿಸೋಕೆ ಸಾಧ್ಯ ಇಲ್ಲ ಅಂತ. ಆದರೆ ಕೃಷ್ಣ. ತಾತ, ಆ ವಿಷಯ ಮುಗೀತು ಅಲ್ಲಿಗೆ. ತಾತನ ಮಾತನ್ನು ಅರ್ಧಕ್ಕೆ ನಿಲ್ಲಿಸಿ ಮಾತು ಮುಗಿಸಿಯೇ ಬಿಟ್ಟ ಕೃಷ್ಣ ತನ್ನ ಮನದಲ್ಲಿನ ಗೊಂದಲಗಳನ್ನು ತಾತನಿಗೆ ಹೇಳಲಿಲ್ಲ. ಅವಳನ್ನು ಕಂಡು ತನ್ನ ಮನಸ್ಸಿಗೆ ಆದ ಸಂಕಟವನ್ನು ತಾತ ಅವನಿಗೆ ಹೇಳಲಿಲ್ಲ. ಸರ್, ಇನ್ನೂ ಎಷ್ಟೊತ್ತಿಗೆ ಬರ್ತೀರಾ ಸರ್ ನೀವು? ಮನದಲ್ಲೇ ಅಂದುಕೊಳ್ಳುತ್ತಿದ್ದ ಶ್ರೀನಿಕಾ ಬೆಳಗ್ಗೆ 8 ಗಂಟೆಗೆ ಕಾಲೇಜಿಗೆ ಬಂದು ಕೃಷ್ಣನ ದಾರಿ ಕಾಯುತ್ತಿದ್ದಳು. 10 ಗಂಟೆಯಾದರೂ ಕೃಷ್ಣನ ಸುಳಿವಿಲ್ಲ. 2 ದಿನದ ಹಿಂದೆ ಅವನ ಮನೆಯ ಮುಂದೆ ಮಾತನಾಡಿದ್ದಳಷ್ಟೇ. ಹಿಂದಿನ ದಿನವೂ ಅವಳ ಕಣ್ಣಿಗೆ ಬಿದ್ದಿರಲಿಲ್ಲ. ಬೆಳಗ್ಗೆಯಿಂದ ತಾತನ ಜೊತೆ ಊರು ಸುತ್ತಾಡಿ ರಾತ್ರಿ ಮನೆಗೆ ಬಂದಿದ್ದ. ಯಾಕಿನ್ನೂ ಬಂದಿಲ್ಲ ಇವರು? ಇಷ್ಟೊತ್ತಿಗಾಗಲೇ ಬರಬೇಕಿತ್ತಲ್ಲ ಎಂದುಕೊಂಡ ಶ್ರೀನಿಕಾ ಕಾಲೇಜಿನ ಗೇಟ್ ಹತ್ತಿರವೇ ನೋಡುತ್ತಾ ಅಲ್ಲಿಯೇ ಸನಿಹದಲ್ಲಿ ನಿಂತಿದ್ದಳು. ಶ್ರೀನಿಕಾ, ನಮಗೆ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ, ಬಾ ಬೇಗ ಕರೆದಳು ಅವಳ ಸ್ನೇಹಿತೆಯೊಬ್ಬಳು ಬಂದು. ಹಾಂ, ನಾನು ಬರ್ತೀನಿ, ನೀನು ಹೋಗಿರು ಎಂದು ಅವಳನ್ನು ಕಳುಹಿಸಿ ಕೃಷ್ಣನ ದಾರಿ ಕಾಯುತ್ತಲೇ ನಿಂತಳು. ನನ್ನ ಕಾಟ ತಡ್ಕೊಳಕ್ಕಾಗದೆ ಕಾಲೇಜ್ ಬಿಟ್ಬಿಟ್ರಾ ಹೇಗೆ ಎಂಬ ಯೋಚನೆ ಬರುತ್ತಲೇ ಅವಳ ಟೆನ್ಷನ್ ಜಾಸ್ತಿಯೇ ಆಯಿತು. ಈಗ ಕಾಲೇಜಿಗೆ ಹೋದರೆ ಖಂಡಿತ ಅವಳು ನನ್ನ ಹಿಂದೆ ಬಂದೇ ಬರ್ತಾಳೆ. ನನ್ನ ಮಾತನಾಡಿಸ್ದೆ ಅವಳು ಇರೋದೇ ಇಲ್ಲ. ಮೊನ್ನೆ ಹೇಳಿ ಹೋಗಿದ್ದಾಳೆ ಬೇರೆ, ಇಬ್ಬರದ್ದು ಒಂದೇ ಕ್ಲಾಸ್ ಅಂತ. ಏನು ಮಾಡಲಿ ಎಂದುಕೊಂಡು ಕೃಷ್ಣ ತಾತನನ್ನು ಆಗ ತಾನೇ ಊರಿಗೆ ಕಳುಹಿಸಿ ಮನೆಗೆ ಬಂದಿದ್ದ. ಅವನಿಗೆ ಚೆನ್ನಾಗಿ ಗೊತ್ತಿತ್ತು ತಾನು ಕಾಲೇಜಿಗೆ ಹೋದ ಕೂಡಲೇ ತನ್ನನ್ನು ಕಾಣಲು ಶ್ರೀನಿಕಾ ಬಂದೇ ಬರುವಳೆಂದು. ಅದೇ ಯೋಚನೆಯಲ್ಲಿ ಕಾಲೇಜಿಗೆ ಹೋಗದೇ ಕುಳಿತಿದ್ದ ಅವ. ಇಷ್ಟು ದಿನ ಹೇಗೋ ಮನೆಗೆ ಬೀಗ ಹಾಕಿ ಆಶ್ರಮದಲ್ಲಿ ಇದ್ದು ಅವಳಿಂದ ತಪ್ಪಿಸ್ಕೊಂಡೆ. ಆದರೆ ಇನ್ಮೇಲೆ ಕಾಲೇಜಿನಲ್ಲಿ ಎಂದು ಸಮಯ ನೋಡಿದ. 10 ಗಂಟೆ ದಾಟಿತ್ತು ಆಗ ತಾನೇ. ಕಾಲೇಜ್ ಟೈಮ್ ಸ್ಟಾರ್ಟ್ ಆಯಿತು ಎಂದುಕೊಂಡವ ತಕ್ಷಣ, ಹೌದು, ನಾನ್ಯಾಕೆ ಅವಳ ಬಗ್ಗೆ ಇಷ್ಟೊಂದು ಯೋಚನೆ ಮಾಡ್ತಿದ್ದೀನಿ? ಅವಳು ಹೀಗೆ ಮಾಡ್ತಾಳೆ ಅಂತ ನನಗೆ ಹೇಗೆ ಗೊತ್ತು? ನಾನು ಅವಳ ಬಗ್ಗೆ ಇಷ್ಟೆಲ್ಲ ತಿಳ್ಕೊಂಡಿದ್ದೀನ? ಅವಳು ಬಂದರೂ ಬರದೇ ಇದ್ದರೂ ನಾನು ಯಾಕೆ ಇಷ್ಟೊಂದು ಯೋಚನೆ ಮಾಡಬೇಕು? ಈ ಹುಡುಗಿ ನನ್ನ ಕಾಡೋದು ಯಾಕೆ ಇಷ್ಟು ಎಂಬ ಯೋಚನೆ ಅವನ ತಾಳ್ಮೆಯನ್ನು ಕಸಿದಿತ್ತು. ಅವಳು ಕಾಡುವ ರೀತಿ ತನಗೆ ರೂಢಿಯಾಗಿದ್ದರಿಂದ ಅವನಿಗೆ ಗೊತ್ತಿಲ್ಲದೆ ಅವನ ಮನಸ್ಸು ಎಲ್ಲವನ್ನೂ ನೆನಪಿಸಿಯೇ ಬಿಡುತ್ತಿತ್ತು. ಸದಾ ಹಸನ್ಮುಖಿಯಾಗಿ ತಾಳ್ಮೆಯಿಂದ ಇದ್ದವನ ಮನದಲ್ಲಿ ಅವಳ ಕಣ್ಣುಗಳು ಅವಳು ಮಾತನಾಡಿಸುವ ಮೊದಲೇ ಗಮನ ಸೆಳೆದಿದ್ದವು. ಅವಳ ಪ್ರೀತಿಯ ಮಾತುಗಳು ಅವನ ಮನ ತಟ್ಟಿದ್ದವು. ಆದರೂ ಅವ ಅದನ್ನೆಲ್ಲ ಕಡೆಗಣಿಸಿ ತಾನು ಇದುವರೆಗೂ ಪ್ರೀತಿಸಿದವಳೇ ತನ್ನ ಮೊದಲ ಪ್ರೀತಿ ಹಾಗೂ ಕೊನೆಯ ಪ್ರೀತಿ ಎಂದುಕೊಂಡು ತನ್ನ ಮನವನ್ನು ಬಿಗಿ ಹಿಡಿದಿದ್ದ. ಇಲ್ಲ, ನಾನು ಅವಳ ಪ್ರೀತಿಗೆ ಕರಗೋಕ್ಕೆ ಸಾಧ್ಯನೇ ಇಲ್ಲ. ಅವಳ ಕಣ್ಣುಗಳಿಗೆ ನಾನು ಮರಳಾಗೋದೇ ಇಲ್ಲ. ನನ್ನ ಮನಸ್ಸು ಅವಳನ್ನು ಕಂಡ್ರೆ ತಳಮಳ ಆಗುತ್ತೆ ನಿಜ. ಹಾಗಂತ ನಾನು ನನ್ನ ಸ್ವಚ್ಛವಾದ ಪ್ರೀತಿನ ಮರೆತು ಇವಳು ಪ್ರೀತಿನ ಒಪ್ಕೊಳ್ಳೋಕ್ಕೆ ಆಗೋದಿಲ್ಲ. ಅದೇನೇ ಆಗಲಿ, ಶ್ರೀನಿಕಾನ ನಾನು ಎದುರಿಸಲೇಬೇಕು. ಅವಳಿಗೆ ನನ್ನಿಂದ ದೂರ ಇರೋಕ್ಕೆ ಹೇಳಲೇಬೇಕು ಎಂದು ನಿರ್ಧರಿಸಿದವ ಬೈಕ್ ಕೀ ಹಿಡಿದು ಚಾಕುನನ್ನು ಕಟ್ಟಿ ಹಾಕಿ ಮನೆಯ ಬೀಗ ಹಾಕಿಕೊಂಡು ನಡೆದ ಕಾಲೇಜಿನ ಕಡೆಗೆ. ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ SH ಅವರನ್ನು.